ಸ್ನೇಹಿತರೆ ಭೀಮ್ UPI ಆ್ಯಪ್ ಮೂಲಕ ನಾವು ಯಾವುದಾದ್ರೂ ಒಂದು ಆ್ಯಪ್ಗೆ ನಾವು ಆಟೋ ಪೇಮೆಂಟ್ ಸಬ್ಸ್ಕ್ರಿಪ್ಷನ್ನ ಒಂದು ಮ್ಯಾಂಡೇಟ್ನ ಕೊಟ್ಟಿದ್ರೆ ಅದನ್ನು ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಭೀಮ್ ಫೋನ್ಪೇನಲ್ಲಿ ಗೂಗಲ್ ಪೇನಲ್ಲಿ ಕೂಡ ನಾನು ಹೇಳಿದ್ದೀನಿ. ಅದೇ ರೀತಿ ಭೀಮ್ ಆ್ಯಪ್ನಲ್ಲೂ ಕೂಡ ನಾವು ಮ್ಯಾಂಡೇಟ್ನ ಕೊಡ್ಬೋದು. ಅಂದರೆ ಆಟೋ ಪೇಮೆಂಟ್ ಅಂದರೆ ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ಹಣ ಕಟ್ಟಾಗುವ ಹಾಗೆ ನಾವು ಯಾವುದಾದ್ರೂ ಸಬ್ಸ್ಕ್ರಿಪ್ಷನ್ ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ನ ನಾವು ಪರ್ಚೇಸ್ ಮಾಡಿಕೊಂಡ್ರೆ ಅಲ್ಲಿ ಪ್ರತಿ ತಿಂಗಳು ನಾವು ಹಣವನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಇರುತ್ತೆ. ಅಲ್ಲಿ ನಾವು ಮ್ಯಾಂಡೇಟ್ನ ಕೊಟ್ಟಿದ್ರೆ ಭೀಮ್ UPI ಆ್ಯಪ್ ಮೂಲಕ ಭೀಮ್ ಆ್ಯಪ್ ಮೂಲಕ ನಾವು ಕೊಟ್ಟಿದ್ರೆ ಅದನ್ನು ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಇಲ್ಲಿ ನಾನು ಭೀಮ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ನಮ್ಮ ಒಂದು ಆಟೋ ಪೇಮೆಂಟ್ ಸೆಟ್ಟಿಂಗ್ಸ್ ಎಲ್ಲಿರುತ್ತೆ ಅಂತ ನಾನು ತೋರಿಸ್ತೀನಿ. ಫೋನ್ಪೇನಲ್ಲೆಲ್ಲ ಆಟೋ ಪೇಮೆಂಟ್ ಅಂತ ಇರುತ್ತೆ, ಇಲ್ಲಿ ಆಟೋ ಪೇಮೆಂಟ್ ಅಂತ ಇರೋದಿಲ್ಲ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಭೀಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮ್ಯಾಂಡೇಟ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಮ್ಯಾಂಡೇಟ್ ಅಂತ ಈ ಒಂದು ಆಪ್ಷನ್ನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಭೀಮ್ ಆ್ಯಪ್ನಲ್ಲಿ ಆಟೋ ಪೇಮೆಂಟ್ ಅಂತ ಕೊಟ್ಟಿರಲ್ಲ. ಮ್ಯಾಂಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆ್ಯಕ್ಟಿವ್ ಅಥವಾ ಪೆಂಡಿಂಗ್ ಅಂತ ಎರಡು ಆಪ್ಷನ್ಸ್ ಇದೆ. ಪೆಂಡಿಂಗ್ನಲ್ಲಿ ಯಾವುದೇ ಮ್ಯಾಂಡೇಟ್ ಇಲ್ಲ. ಇಲ್ಲಿ ಆ್ಯಕ್ಟಿವ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಕೊಟ್ಟಿರುವಂಥ ಆಟೋ ಪೇಮೆಂಟ್ ಕೊಟ್ಟಿರುವಂಥ ಎಲ್ಲ ಆ್ಯಪ್ನ ಒಂದು ಲಿಸ್ಟಲ್ಲಿ ಇರುತ್ತೆ. ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾವ ಒಂದು ಆ್ಯಪ್ನ ನಾವು ಮ್ಯಾಂಡೇಟ್ ಡಿಲೀಟ್ ಮಾಡ್ತಾ ಇದ್ದೀವಿ ಅಥವಾ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಾನು ಒಂದೇ ಒಂದು ಆ್ಯಪ್ಗೆ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಅದರ ಒಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸ್ನೇಹಿತರೆ ಓಪನ್ ಆದ ನಂತರದಲ್ಲಿ ಇಲ್ಲಿ ಟೆಂಪರರಿ ಪೋಸ್ ಕೂಡ ಮಾಡ್ಬೋದು. ಅಂದರೆ ಕೆಲವು ದಿನಗಳವರೆಗೆ ಮಾತ್ರ ಸ್ಟಾಪ್ ಮಾಡಿಬಿಟ್ಟು ನಂತರದಲ್ಲಿ ಮತ್ತೆ ಕಂಟಿನ್ಯೂ ಆಗಬೇಕು ಅಂದರೆ ಇಲ್ಲಿ ಕೆಳಗಡೆ ಪೌಸ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಸಂಪೂರ್ಣವಾಗಿ ಡಿಲೀಟ್ ಮಾಡಬೇಕಂದ್ರೆ ಮೇಲ್ಗಡೆ ಇಲ್ಲಿ 3 ಡಾಟ್ಸ್ ಇರುತ್ತೆ. ಸಂಪೂರ್ಣವಾಗಿ ಮೇಲ್ಗಡೆ ಬಂದು 3 ಚುಕ್ಕೆಗಳಿರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ರಿವೋಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ನೇಹಿತರೆ ಇಲ್ಲಿ ನೋಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ರಿವೋಕ್ ಅಂತ ಒಂದು ಆಪ್ಷನ್, ರಿವೋಕ್ ಮ್ಯಾಂಡೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ನಾವು ರಿವೋಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿದೆ ನೋಡಿ 3 ಡಾಟ್ಸ್ 3 ಚುಕ್ಕೆಗಳ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ಕಡೆಗೆ ಒಂದು ರಿವೋಕ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು ರಿವೋಕ್ ಮ್ಯಾಂಡೇಟ್ ಅಂತ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಪ್ಲೀಸ್ ನೋಟ್ ದ್ಯಾಟ್ ರಿವೋಕೇಶನ್ ಆಫ್ ಮ್ಯಾಂಡೇಟ್ ವುಡ್ ಲೀಡ್ ಟು ಬ್ರೀಚ್ ಯುವರ್ ಅಪ್ಲಿಕೇಶನ್ಸ್, ಅಂದರೆ ನಿಮ್ಮ ಒಂದು ಸರ್ವಿಸ್ಗಳು ನಿಲ್ಲುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ರಿವೋಕ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ರಿವೋಕ್ ಅಂತ ಮತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಮ್ಯಾಂಡೇಟ್ ಅನ್ನೋದು ಇಲ್ಲಿ UPI ಪಿನ್ನನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ, ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ. ಅಂದರೆ ನಾವು UPI ಪಿನ್ 6 ಅಂಕಿಗಳ ಏನು UPI ಪಿನ್ ನಾವು ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ, ಆ ಪಿನ್ನನ್ನು ಇಲ್ಲಿ ಹಾಕಿಬಿಟ್ಟು ನಾವು ಓಕೆ ಅಂತ ಕೊಟ್ಟ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಡಿಲೀಟ್ ಆಗಿದೆ. ನಾನು ಹೋಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಮ್ಯಾಂಡೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ನಮ್ಮ ಆಟೋ ಪೇಮೆಂಟ್ ಅನ್ನೋದು ಕ್ಯಾನ್ಸಲ್ ಆಗಿದೆ ಇಲ್ಲೋ ಅಂತ. ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಆ್ಯಕ್ಟಿವ್ನಲ್ಲೂ ಕೂಡ ಇಲ್ಲ, ಪೆಂಡಿಂಗ್ನಲ್ಲೂ ಕೂಡ ಇಲ್ಲ. ಈ ರೀತಿ ನಾವು ಆಟೋ ಪೇಮೆಂಟ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಬೋದು ಭೀಮ್ ಆ್ಯಪ್ನಲ್ಲಿ. ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್